ನೋಡು, ಇವತ್ತ ಎಳೆ ಮುದುಕಿ ಇಲ್ಲ, ಎಲ್ಲೋ ಆಳ್ ಬಿದ್ದೋಗವಳೆ ಅನ್ನಿಸ್ತದೆ. ನಿನ್ ಗಂಡ ಬಂದಿದ ತಕ್ಷಣ ಏನು ಇಸ್ ಮಾಡ್ಬಿಟ್ಟು ಮನೆ ಒಳಗಡೆ ಸೇರ್ಕೊಳ್ಳೋದು ನೋಡು, ಸರಿನಾ? ಹೆಂಗಿದ್ರು ಹೆಂಡ್ತಿರು ಕಂಡ್ರೆ ಗಂಡುಗಳಿಗೆ ಒಂಥರ ಶಾನೆ ದಿನ ಬುಟ್ಟಿರಕ್ಕಿಲ್ಲ. ನೈಸ್ ಮಾಡ್ಬಿಟ್ಟು ಹಂಗ್ರಿ ಹಿಂಗ್ರಿ ಅಂತ ನುಲ್ಕೊಂಡು ಮಾತಾಡಿ ಒಳಗಡೆ ಸೇರ್ಕೊಳ್ಳೋದು ಕಲಿಯಮ್ಮಣಿ. ಇಲ್ಲಾಂದ್ರೆ ಈ ಸೊಳ್ಳೆನಾಗ ನಾವು ಸತ್ತೋಯ್ತೀವಿ ಅಷ್ಟೇ. ಇನ್ನೊಂದು ವಾರ ಇಲ್ಲೇ ಮನೆ ಕಬಿಟ್ರೆ ಆ ಸೊಳ್ಳೆಗಳು ಕಡಿತಾವಲ್ಲ, ಯಪ್ಪ 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 ಹೊಗೆ ಹಾಕ್ಸ್ಕೊಬಿಡ್ತೀವಿ. ಸರಿನಾ? ಕೇಳಿಸ್ತಾಯ್ತಾ? ಗಂಡ ಬಂದ ತಕ್ಷಣ ಸಿಂಡ್ರುಕೊಂಡು ಮಕ ಮಾಡ್ಕೊಳ್ಳೋದಲ್ಲ, ನೈಸಾಗಿ ಹೋಗಿ ಏನ್ರಿ ತಪ್ಪಾಯ್ತು ಇನ್ನೊಂದ್ಕಿತ ಮಾಡೋಕ್ಕಿಲ್ಲ ಅಂತ ಏನೋ ಒಂದು ಹೇಳ್ಬೇಕು, ಸರಿನಾ? ಹಾಗೆ ಕೂಲಿಗೆ ಹೋಗ್ತಾ ಇದ್ದೀವಿ, ಕೂಲಿನಲ್ಲಿಗೆ ಹೋಗ್ಬಿಟ್ಟು ಇದು ದುಡ್ಡು ಸಂಪಾದನೆ ಮಾಡ್ತಾ ಇದ್ದೀವಿ, ಇನ್ಮೇಲೆ ನಾನು ಕೆಲ್ಸಕ್ಕೆ ಹೋಗ್ತೀನಿ, ನೀವು ಹೋಗಿ ಅಂತ ಏನೋ ಒಂದು ನೈಸ್ ಮಾಡು. ಆ ಮುದುಕಿಯಿಂದನೇ ಇಷ್ಟೆಲ್ಲ ಆಗಿರೋದು ನಮಗೆ. ಆ ಮುದುಕಿ ಒಬ್ಳು ಇಲ್ಲ ಅಂದಿದ್ರೆ ಹೆಂಗೋ ಸಂದಕ್ಕಿರೋದು. ಆ ಮುದುಕಿ ಇವತ್ತು ಮನೆಯಾಗಿಲ್ಲ, ಮುದ್ಯಕ್ಕೆ ಬರೋದು ಇಲ್ಲ ಮುದುಕಿ. ನೀನೇ ಹೆಂಗಾರ ತಲೆ ಉಪಯೋಗಿಸು. ಹ್ಞೂ ಕಣಮ್ಮ, ನಾನು ಹಂಗೆ ಅನ್ಕೋತಾ ಇದ್ದೆ. ಈಚೆ ಕಡೆ ಸೊಳ್ಳೆಗಳು ಕೈಯಾಗ ಕೊಡಿಸ್ಕೊಂಡು ಈ ಬ್ಯಾಸ್ಗೆನಾಗೆ ಹಾವು ಚೇಳುಗಳು ಕಟ್ಟ ಶಾನೆ ಹೊರ್ಕೊಂಡು ಬಂದ್ಬಿಟ್ರೆ ಇಲ್ಲ ಕೊಚ್ಚಿ ಕಿಚ್ಬಿಟ್ರೆ ನಮ್ಮ ಕತೆ ಏನು ಹೇಳು. ಆ ಮುದುಕಿ ಅಂತೂ ಯಾವ ಗಂಡ ಹೆಂಡ್ತಿನೂ ನೆಮ್ಮದಿಗೆ ಇರಕ್ಕೆ ಬಿಡಕ್ಕಿಲ್ಲ ಬಿಡು. ಎಲ್ಲರೂ ಹಂಗೇನೇ ಇದು ಮಾಡ್ತಾಳೆ, ಜೊತೆಗೆ ಇರೋಕ್ಕೆ ಬಿಡಕ್ಕಿಲ್ಲ. ಇನ್ನೊಂದು ಮದುವೆ ಮಾಡೋದಂತೆ, ಅದು ಇದು ಬರೀ ಇದೆ ಕೊಂತ್ರಿ ಕೆಲಸನೇ. ಊರು ತುಂಬ ಮಾತಾಡ್ತಾರಲ್ಲ, ಆ ಮುದುಕಿ ಯಾನು ಸರಿಯಾಗಿರಕ್ಕೆ ಬಿಟ್ಟಿಲ್ಲ, ದುಡ್ಡು ದುಡ್ಡು ಅಂತ ಹಾಳು ಮಾಡೋಳೆ ಅಂತ ಹೇಳ್ಬಿಟ್ಟು. ಆ ಮುದುಕಿ ಮೇಲೆ ಒಂದು ಕಣ್ಣಿಕ್ಕಿರ್ ನೀನು. ಕಾತರ್ನಾಕ್ ಮುದುಕಿ, ಅವಳ ಮೇಲೆ ಒಂದು ಕಣ್ಣಲ್ಲ 4 ಕಣ್ಣಿಕ್ಕಿತ್ತೀನಿ, ಸುಮ್ಕಿರು. ಸರಿ ಇಲ್ದಿರ ಕಿತ್ತೋಗಿರೋ ಮುದುಕಿ ಅವಳು, ಕಿತ್ತೋದ್ಲ ಹೊಡಿ ಅವಳು. ನೀನು ಅವಳ ಬಗ್ಗೆ ಬಿಟ್ಬಿಟ್ಟು ನಿನ್ನ ಗಂಡನ ಬಗ್ಗೆ ಯೋಚನೆ ಮಾಡು. ನಿನ್ನ ಗಂಡ ಬಂದಿದ್ದ ತಕ್ಷಣ ಏನೇ ನೈಸ್ ಮಾಡ್ಬಿಟ್ಟು ಒಳಗಡೆ ಸೇರ್ಕೊಬಿಡೋಣ. ಅಲ್ಲೋಡು ನಿನ್ನ ಗಂಡ ನಡ್ಕೊಂಬಿಟ್ಟು ಬರ್ತಾವನಿ. ನೈಸ್ ಮಾಡು ರೀ. ಕಾಪಿ ಇಕ್ಕಬಿಟ್ಟು ಬರ್ಲಾ? ಬಿಡೆ ಕೈನಾ, ಮನೆಯಲ್ಲಿ ಬುಡಿ ಕೈನಾ. ಯಾಕ್ರಿ ನನ್ನ ಮ್ಯಾಲೆ ಇನ್ನೂ ಪಾಪ ಹೋಗಿಲ್ವಾ ನಿಮ್ಗೆ? ಅಯ್ಯೋ ರಾಜ ಮುದ್ದು ರಾಜ ಮುದ್ದು ರಾಜ, ನೂಕುವಂತ ಕೋಪ ನಿನ್ನಲ್ಲೇಕೆ ಮುದ್ದು ರಾಜ. ರೀ ಬಿಟ್ಬಿಡಿ, ಏನೋ ಗೊತ್ತಿಲ್ದೇನೋ ತಪ್ಪು ಮಾಡ್ಬಿಟ್ಟೆ. ಒಂದು ವಾರದಿಂದ ಈಚೆ ಕಡೆ ಮನೆ ಕತ್ತಾ ಇದ್ದೀವಿ. ನಿಮಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ನೋಡಿ, ಕೂಲಿಗೆ ಹೋಯ್ತಾ ಇದ್ದೀನಿ 2 ದಿನದಿಂದ. ಕೂಲಿನಾಗ ದುಡ್ಡೆಲ್ಲ ಸಂಪಾದನೆ ಮಾಡ್ಕೊಂಬಿಟ್ಟು ಬಂದಿದ್ದೀನಿ. ನಿಮ್ಮನ್ನು ಬಿಟ್ಬಿಟ್ಟು ಇರೋ ಶಕ್ತಿ ನನಗಿಲ್ಲ. ಬಿಟ್ಟೋಗಳಾಗಿದ್ರೆ ಯಾವಾಗೋ ನಿಮ್ಮನ್ನು ಬಿಟ್ಬಿಟ್ಟು ಎಸ್ಕೇಪ್ ಆಯ್ತಾ ಇದ್ದೆ. ಆದರೆ ಬಿಟ್ಟೋಗ ಮನಸ್ಸಿಲ್ಲ ನನಗೆ. ನೀವಂದ್ರೆ ನೀನಿಯ ಬಲಿಷ್ಠ ನನಗೆ. ಅದಕ್ಕೆ ನೆನೆಯ ನಾನು ಇಲ್ಲೇ ನೆನೆಯ ಕಾಯ್ಕೊಂಡು ಕುಂತಿರೋದು ನಿಮಗೋಸ್ಕರ. ನಮ್ಮಮ್ಮ ಎಷ್ಟೊಂದು ಕಿತ್ತ ಕರೀತು ಗೊತ್ತಾ, ಬಾ ಬೆಂಗ್ಳೂರಿಗೆ ಹೋಗ್ಬಿಟ್ಟು ಒಂದು ಮನೆ ಮಾಡ್ಕೊಂಡು ಇದ್ಬಿಡೋಣ ಬಾ ಅಂತ. ನಿಮ್ಮನ್ನು ಬಿಟ್ಟೋಗ ಮನಸ್ಸೇ ಇಲ್ಲ ನನಗೆ. ಎಷ್ಟು ದಿನ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಬಿಟ್ಟಿರೋಕ್ಕಾಯ್ತದೆ? ಅದಕ್ಕೆ ರೀ, ಅಯ್ಯೋ ನಿಮ್ಮನ್ನು ನೋಡ್ಕೊಂಡನ ಇರ್ಬೋದಲ್ಲ ಇಲ್ಲೇನೇನೆ ಅಂತ ಹೇಳ್ಬಿಟ್ಟು. ನಮ್ಮಮ್ಮ ಅಷ್ಟು ಕರೆದ್ರೂ ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇನೇನೆಯ ಇರ್ತಾ ಇರೋದು ನಿಮಗೋಸ್ಕರ ನೆನೆಯ. ನನ್ನ ಮುದ್ದು ಅಲ್ವಾ ನೀವು? ರೀ ಬರ್ರಿ, ಒಳಗಡೆ ಕಾಪಿ ಮಾಡ್ಕೊಡ್ತೀನಿ. ಬಿಸಿಯಾಗಿ ಕಾಪಿ ಕುಡ್ಕೊಂಡು ಸಣ್ಣಕ್ಕಿರೋಣ. ನಾನು ಕೂಲಿಗೆ ಹೋಗಿದ್ನಲ್ಲ, ದುಡ್ಡೈತೆ. ನಮ್ಮ ಅಮ್ಮಂಗೆ ಹೇಳ್ತೀನಿ ಕಾಪಿ ಪುಡಿ ಹಾಲು ಎಲ್ಲ ತಗೊಬಿಟ್ಟು ಬರ್ತದೆ. ಹೋಗ್ಬಿಟ್ಟು ಸಂದಾಗೆ ನಾನು ನೀವು ಕಾಫಿ ಕುಡ್ಕೊಂಡು ಕೋಳಿ ತಗೊಬಿಟ್ಟು ಬರೋಕ್ಕೆ ಹೇಳ್ತೀನಿ. ಕೋಳಿ ಸಾರು ಮಾಡ್ತೀನಿ, ತಿನ್ಕೊಂಡು ಇಬ್ರು ಕುಂತ್ಕೊಳ್ಳೋಣ. ಇನ್ನೇನು ನಾನು ಕೂಲಿಗೆ ಹೋಗ್ತೀನಿ, ನೀವು ಕೂಲಿಗೆ ಹೋಗ್ತೀರಾ ಅಂದರೆ ದುಡ್ಡು ಮಿಕ್ತದಲ್ವಾ, ತಿನ್ಕೊಂಡಿರೋಣ. ಏನಂತೀರಾ? ಆದ್ರೆ ನೀನು ನನಗೆ ಮಾಡಿರೋ ಅವಮಾನಕ್ಕೆ, ನೀನು ನನಗೆ ಮಾಡಿರೋ ಮೋಸಕ್ಕೆ ನಿನ್ನ ಮಕ ನೋಡಿದ್ರೆ ನನಗೆ ಮೈಯೆಲ್ಲ ಉರಿತದೆ. ರೀ ಬೇಕಂತ ಮಾಡಿದರೆ ಏನೋ ಇದು ಮಾಡ್ಬೋದಿತ್ತು. ನಾನು ಬೇಕಂತ ಮಾಡಿದ, ನಾನು ಬೇಕಂತ ಏನಾರ ಮಾಡಿದ್ದೀನ? ನೀವೇ ಯೋಚನೆ ಮಾಡಿ. ನೀವು ಒಂದಕ್ಕಿಂತ ಯೋಚನೆ ಮಾಡಿ. ನಾನು ಒಂದು ವಿಚಾರ ಏನಾರ ಬೇಕು ಅಂತ ಮಾಡಿದ್ದೀನ? ಆ ಶಾರದಿನೂ ವೇರ್ ಮಗಳು ಸೇರ್ಕೊಂಡು ನನಗೆ ಭಾಳ ಅವಮಾನ ಮಾಡಿಬಿಟ್ಟು ಭಾಳ ಮೋಸ ಮಾಡಿಬಿಟ್ರು ರೀ ನಮಗೆ. ನಾನು ನೆಮ್ಮದಿಗೆ ಇರೋಕ್ಕೆ ಬಿಡೋಕ್ಕಿಲ್ಲ ರೀ. ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತ್ರಿ ನನಗಂತೂ. ನೋಡಿ, ಇನ್ನೊಂದ್ಸಲ ಅವ್ರು ಸವಾಸಕ್ಕೆ ಹೋಗಲ್ಲ. ನೀವು ಹೇಳಿದ ಮಾತು ಕೇಳ್ಕೊಂಡು ಇಲ್ಲೇನೇ ಇರ್ತೀನಿ. ನಿಮ್ಮ ಅಜ್ಜಿ ನನಗೂ ಬಂದು ಹೇಳ್ತಿದ್ಲು, ನಿಂಗೂ 2ನೇ ಮದುವೆ ಮಾಡ್ತೀನಿ, ನನ್ನ ಮೊಮ್ಮಗೂ 2ನೇ ಮದುವೆ ಮಾಡ್ತೀನಿ, ಹೊಂಟೋಗು ಅಂತ ಹೇಳ್ಬಿಟ್ಟು. ನಾನು ಮಾತ್ರ ನನ್ನ ಗಂಡನ ಬಿಟ್ಟು ಹೋಗೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ತಗೇನೇ ಸೆಟ್ಲ್ ಆಗಿದ್ದೀನಿ ರೀ. ನಿಮ್ಮನ್ನು ಬಿಟ್ಟು ನಾನು ಎಂದನ ಇದ್ದೀನ? ನೀವೇ ಹೇಳಿ. ಲವ್ ಮಾಡ್ಬೇಕಾರಿಂದ ಹಿಡ್ದು ನೀನು ಎಂದನ ಬಿಟ್ಟಿರೋ ದಿನ ಆಯಿತಾ? ನಮ್ಮಮ್ಮ ಚಪ್ಪಲಿ ತಗೊಂಡು ಹೊಡಿಲಿ, ಮೆಟ್ಟು ತಗೊಂಡು ಏನು ತಗೊಂಡನ ಹೊಡಿಲಿ, ನೀನು ಬಿಟ್ಟು ನಾನು ಎಂದನ ದೂರ ಹೋಗಿದ್ದೀನ? ಏನೋ ಮುನುಸಿ ಅಂದಮೇಲೆ ತಿಳಿದಿದ್ದಂಗೋ ತೆಪ್ಪು ಮಾಡ್ತಾನೆ. ನಾವು ಮಾಡಿದಂಗೆ ತೆಪ್ಪಿನೇನು ಪ್ರಾಣಿಗಳು ಮಾಡೋಕ್ಕಾಯ್ತದ? ನಾವೇ ತಾನೇ ಮಾಡೋದು. ರೀ ಬರ್ರಿ ಒಳಗಡಿಕೆ. ಆದರೆ ಒಂದು ಕಂಡೀಷನ್ ಹೇಳ್ತಿದ್ದೀನಿ ಕೇಳಿಸ್ಕ. ಇನ್ನೊಂದ್ಸಲ ಶಾರದಿ ಅವ್ರ ಮಗಳು ಆಶಿ ಇಬ್ರದೂ ಸಹವಾಸ ಮಾಡಬಾರ್ದು ನೀನು. ಅವರಿಂದನೇ ತಾನು ನೀನು ಜೈಲಿಗೆ ಹೋಗಿದ್ದು. ಅವ್ರೇನಾದ್ರೂ ಮತ್ತೆ ನಿನ್ನ ಜೀವನಕ್ಕೆ ವಾಪಸ್ ಬಂದುಬಿಟ್ರೆ ಮತ್ತೆ ನೀನು ಜೈಲಿಗೆ ಹೋಗ್ಬಿಡ್ತೀಯ. ನನ್ನ ಮಾತು ಕೇಳು. ಇನ್ನು ಯಾರ ಸಹವಾಸನೂ ಬೇಡ ನಮಗೆ. ನೆಮ್ಮದಿಯಾಗಿ ಖುಷಿಯಾಗಿ ಆರಾಮಾಗಿ ಇದ್ಬಿಡೋಣ. ಇನ್ನು ಯಾರ ಸಹವಾಸನೂ ಬೇಡ ನಮಗೆ. ನೀನು ಖುಷಿಯಾಗಿರು, ನಾನು ಖುಷಿಯಾಗಿರ್ತೀನಿ, ಸರಿನಾ? ಆ ಮನೆಯಾಳಿಗಳು ಸಹವಾಸ ನಮಗೆ ಬೇಕಾಗಿಲ್ಲ. ಇದಕ್ಕೆಲ್ಲ ಒಪ್ಕೊಳ್ಳಂಗಿದ್ರೆ ಬಾ ಒಳಗಡಿಕೆ, ಇಲ್ಲ ಅಂತಂದರೆ ಇಲ್ಲೇ ಬಿದ್ದಿರು. ರೀ ನನಗೆ ನಮ್ಮ ಅಮ್ಮಂಗಿನ ನೀವೇ ಹೆಚ್ಚು ರೀ. ನಮ್ಮಮ್ಮ ಬೇಕಾ ನೀವು ಬೇಕಂದ್ರೆ ನನಗೆ ನೀನೇ ಬೇಕು ಅಂತ ಹೇಳ್ಬಿಟ್ಟು ಕೇಳ್ತೀನಿ ರೀ. ಅಂತೊಳ್ರಿ ನಾನು ಅಂಥದ್ರಾಗೆ ನಿಮಗೋಸ್ಕರ ಶಾರದಿನೂ ಮಗಳನ್ನ ಬಿಡೋಕ್ಕಾಗಿಲ್ವೇನ್ರಿ? ಏನೋ ನೀವು ಭಾಳ ಕಷ್ಟಪಡ್ತಾಯಿದ್ರಿ, ನಿಮ್ಗೂ ಕಷ್ಟ ಆಗೋದು ಬೇಡ ಹೊಸಿ, ನಿಮ್ಗೂ ಸಹಾಯ ಮಾಡನಿ ಅಂತ ಹೇಳ್ಬಿಟ್ಟು ಸೀರೆ ಮಾರೋ ಕೆಲಸ ಅಂತ ಮಾಡೋಕ್ಕೆ ಹೋದೆ. ಎಲ್ಲ ಎಡವಟ್ಟು ಆಗೋಯ್ತು. ಏನು ಮಾಡನಿ, ನಮ್ಮ ಟೈಮ್ ಸರಿ ಇರಲಿಲ್ಲ. ನಿಮ್ಗೆ ಸಹಾಯ ಮಾಡೋಕ್ಕೆ ಅಂತ ಹೋಗೇನೇ ಇಷ್ಟೊಂದೆಲ್ಲ ಆಗಿದ್ದು. ನೋಡಿ, ಬೇಸರ ಮಾಡ್ಕೊಬೇಡಿ. ಸರಿ ನಡೀರಿ ಒಳಗಡಿಕೆ. ನಾನು ಬರ್ತೀನಿ. ಅಜ್ಜಿ ಎಲ್ಲೋ ಹೋದ್ರು ರೀ, ಎಲ್ಲೋದ್ರು ಅಂತ ಗೊತ್ತಾಗಲಿಲ್ಲ ನನಗೆ. ಎಲ್ಲೋ ಹೋದ್ರು, ಬರ್ತೀನಿ ಅಂತ ಹೊಲ್ದ ಕಡೆನ ಎತ್ತ ಹೋದ್ರು. ಏನನ್ನ ಕೇಳಿದ್ರೆ ನಾನೇ ಒಳಗಡೆಗೆ ಬಿಟ್ಕೊಂಡೆ ಅಂತ ಏನಾರ ಒಂದು ಹೇಳಿ ಅಜ್ಜಿಗೆ, ಸರಿನಾ?
ಬನ್ನಿ ಕಾಫಿ ಇಕ್ಲಾ ಟೀ ಇಕ್ಲಾ ಏನಿಕ್ಲಿ? ಕಾಫಿ ನೆನೆ ಇಕ್ಕು. ಆಯ್ತು ಬನ್ನಿ ಒಳಗಡಿಕೆ ಬನ್ನಿ. ಅಬ್ಬಬ್ಬಬ್ಬ ನನ್ನ ಮಗಳು ಅಂದ್ರೆ ಮಗಳು ನೈಸ್ ಮಾಡೋದ್ರಾಗೆ. ಅಳಿ ಅಂದ್ರೆ ಕೆಟ್ಟದ್ದು ಒಳ್ಳೇದು ಸಂಸಾರ ಅಂದ್ಮೇಲೆ ಆಯ್ತಾ ಇರ್ತದೆ ಒಯ್ತಾ ಇರ್ತದೆ. ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬಾರ್ದು ಅಳಿ ಅಂದ್ರೆ ಸರಿನಾ? ಏನೋ ಒಂದೊಂದು ತಪ್ಪ ಆಯ್ತವೆ ತಿದ್ಕೊಂಡು ಮಾಡ್ಕೊಂಡು ಮುಂದುವರ್ಸ್ಕೊಂಡು ಒಯ್ತಾ ಇರ್ಬೇಕು ಅಳಿ ಅಂದ್ರೆ. ನಿಮ್ಮ ಅಜ್ಜಿಗೆ ಹೇಳಿ ಹಿಂಗೆಲ್ಲ ಆಡಕ್ಕೆ ಹೋಗ್ಬೇಡ, ಏನೋ ತಪ್ಪು ಮಾಡೋರೆ ಕ್ಷಮಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನೀನೇ ಒಂದು ಮಾತು ಹೇಳಪ್ಪ. ನಿಮ್ಮ ಅಜ್ಜಿ ಅಂತೂ ಎಗರಾಡ್ತದೆ ಸುಮ್ಕೆನೇ ಹಂಗಲ್ಲ ಹಿಂಗಲ್ಲ ಯಾಕೆ ಬಿಟ್ಕಂಡೆ ಅಂತ ಹೇಳ್ಬಿಟ್ಟು. ಇಲ್ಲ ಇಲ್ಲ ಇಲ್ಲ, ಆ ಥರ ಎಲ್ಲ ಏನಿಲ್ಲ ಬಿಡಿ, ಆ ಥರ ಏನಿಲ್ಲ. ನಾನು ನಮ್ಮ ಅಜ್ಜಿಗೆ ಹೇಳ್ಕೊತೀನಿ. ಅತ್ತೆ ಇನ್ಮೇಲೆ ಯಾರ ಸವಸನೂ ಮಾಡ್ಕೊಡು ನೀವು. ಈ ಕೂಲಿಗೆ ಹೋಗ್ತಾ ಇದ್ದೀರಲ್ಲ ಹಂಗೆ ಹೋಗಿ, ನಾವು ನೀವು ಸಂಸಾರ ಮಾಡ್ಕೊಂಡು ಸುಖವಾಗಿ ನೆಮ್ಮದಿಯಾಗಿ ಶಾಂತಿಯಾಗಿರ್ಬೋದು. ಹ್ಞೂ ಅಳಿ ಅಂದ್ರೆ ನನಗೂ ಅದೇ ಆಸೆ. ನನ್ನ ಜೀವನದಾಗೆ ಬೇರೆ ಆಸೆನೇ ಇಲ್ಲ. ಸಂದಕ್ಕಿರ್ಬೇಕು ನೀವೆಲ್ಲನೂ ಅನ್ನೋದೇನೆಯೇ ನನ್ನ ಆಸೆ. ನನ್ನ ಮಗಳು ಅಷ್ಟೇ ನಿಮ್ಮನ್ನು ಬೋಲಿ ಇಷ್ಟಪಡ್ತಾಳೆ ಪಿರಾಣ ನೀವು ಅಂದ್ರೆ ನೆನೆಯ. ತಗೊಳ್ಳಿ ಕಾಫಿನ. ಮಸಾಲೆಗೆಲ್ಲ ರುಬ್ಕತೀನಿ. ಕೋಳಿ ತಗೊಬಿಟ್ಟು ಬರ್ತೀರಾ? ನೀನು ರುಬ್ಬೋದೆಚ್ಚ, ನಾನು ತಗೊಬಿಟ್ಟು ಬರೋದೆಚ್ಚ. ಪಟ ಪಟ ಅಂತ ಹೇಳ್ಬಿಟ್ಟು ರುಬ್ಕೊ ಹೋಗು. ಕೊತ್ತಂಬರಿ ಎಲ್ಲ ಏನಾರ ಬೇಕಾ? ಮನೆಯಾಗ ಏನಾಯ್ತೋ ಏನಿಲ್ವೋ ನಾನು ನೋಡಲಿಲ್ಲ. ಮನೆಯಾಗ ನೋಡ್ತೀನಿ. ಮತ್ತೆ ತಗೊಂಬಿಟ್ಟು ಬನ್ನಿ, ನಿಮಗೋಸ್ಕರ ಮಾಡ್ತೀನಿ. ಬೋಲಿ ಇಷ್ಟ ಅಲ್ವಾ ನಿಮಗೆ? ಮಿಕ್ಸಿನಾಗ ಅರಿಯಕ್ಕಿಲ್ಲ ಖಾರನ. ಮಸಾಲೆ ಎಲ್ಲ ನಾನು ಗುಂಡಿನಾಗೆ ನೆನೆಯ ರುಬ್ತೀನಿ, ಒಳ್ಕಲ್ಲಾಗೆ ನೆನೆಯ. ನಿಮಗೆ ಬೋಲಿ ಇಷ್ಟ ಅಲ್ವೇನ್ರಿ ನಿಮಗೆ? ಹ್ಞೂ, ಕೋಳಿ ಸಾರು ಅಂದರೆ ನನಗೆ ಬೋಲಿ ಇಷ್ಟ ನೆನೆಯ. ತಗೊಂಬಿಟ್ಟು ಬರ್ತೀನಿ ಹೇಳು, ಹೋಗ್ಬಿಟ್ಟು ತಗೊಂಬಿಟ್ಟು ಬರ್ತೀನಿ. ಸರಿನಾ? ಅಯ್ಯೋ 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 ಲೋಪರ್ ನನ್ನ ಮಗನೇ, ಈ ಮುಂಡೆ ಮಕ್ಕಳನ್ನ ಏನಕ್ಲ ನೀನು ಒಳಗಡೆ ಬಿಟ್ಕಂಡೆ? ಯಾಕ್ಲ ಬಿಟ್ಕಂಡೆ ನೀನು? ಅಯ್ಯೋ ಅಜ್ಜಿ ಶಾನೆ ಟೆನ್ಷನ್ ಮಾಡ್ಕೋಬೇಡಿ, ಆಮೇಕಿನ್ BP ರೈಜಾಗ ಹೋಗ್ಬಿಟ್ಟು ಮೇಲ್ಗಡೆ ಕೊಂಡೋಗ್ಬಿಟ್ಟಿರಾ. ನಾನು ನಿಂತಾಗ ಮಾತಾಡ್ತಿಲ್ಲ. ಲೋಮ ಮಗನೇ ಯಾಕ್ಲ ಬಿಟ್ಕಂಡೆ? ನೀನ್ ಕಾಫಿ ಕುಡಿಯೋಗೋಸ್ಕರ ಇವಳು ಮನೆ ಒಳಗಡೆ ಬಿಟ್ಕೊಂಡಿಲ್ಲ? ಅಜ್ಜಿ ಸಂಸಾರ ಅಂದ್ಮೇಲೆ ಒಂದು ಮಾತು ಬರ್ತವೆ ಒಯ್ತವೆ, ಒಂದು ತಪ್ಪು ನಡೀತದೆ ನಡಿಯಕ್ಕಿಲ್ಲ, ಅದಕ್ಕೆಲ್ಲ ಬೇಸರ ಮಾಡ್ಕೊಂಡು ಕುಂತ್ಕೊಂಡ್ರೆ ಆಯ್ತದ? ಏನೋ ಅವರು ತಪ್ಪು ಮಾಡೋರೆ, ತಿಳಿದಿದಂಗೂ ತಪ್ಪು ಮಾಡೋರೆ, ಎಲ್ಲ ಕ್ಷಮಿಸ್ಬೇಕು, ಸುಮ್ಮನೆ ಆಯ್ತಿರ್ಬೇಕು. ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡು ಕುಂತ್ಕೊಳಕ್ ಆಯ್ತದ? ಮುಟ್ಬಿಡಜ್ಜಿ. ಈಗ ಹೇಳೋಳಿ ಇನ್ನೊಂದು ಕಿತ್ತ ತಪ್ಪು ಮಾಡಕ್ಕಿಲ್ಲ ಅಂತ ಹೇಳ್ಬಿಟ್ಟು, ಈಗ ಮಾಡಕ್ಕಿಲ್ಲ ಅಂದ್ಮೇಲೆ ನೀನು ಹಂಗೆ ಹಿಂಗೆ ಅಂತ ಕೂಗಾಡಿದ್ರೆ ಸಂದಕ್ಕಿರ್ತದ? ಹೋದ್ರೆ ಹೋಗ್ಲಿ ಬಿಡಿ. ಅಯ್ಯೋ ನಿನ್ನ ಮನ್ಕಾಯಾಗ ಹೋಗ. ನೀನು ಎಲ್ಲ ಹೇಳ್ತಿದೀಗ ಈ ಬೇವರ್ಸಿಗಳನ್ನ ಮನೆಗೆ ಬಿಟ್ಕೊಬಿಟ್ಟು ತಿರುಗಿ ಇನ್ನೊಂದು ಏನಾರ ಆಪತ್ತೊಂದಿಕ್ಕ ಅಂತ ಹೇಳ್ತಿದ್ಯಾ? ನೋಡು ನನ್ನ ಮಾತು ಕೇಳು. ನೀನು ನನ್ನ ಮಾತು ಕೇಳಿದ್ರೆ ಉದ್ಧಾರ ಆಗೋದು. ಇವಳನ್ನ ಬಿಟ್ಬಿಡು, ಈ ದರಿದ್ರದೊಳನ್ನ. ಇವಳಿಂದ ನಿಂಗೆ ಯಾವ ಪ್ರಯೋಜನವೂ ಇಲ್ಲ. ಲೋಪರ್ ಇವಳು. ಯಾವಾಗ ನೀನು ಕುತ್ತಿಗೆ ನೀನು ತಗೊಬಿಟ್ಟು ಬರ್ತಾಳೆ. ಅಯ್ಯೋ ಅಜ್ಜಿ ಸುಮ್ಕಿರು, ಆಗಿದ್ದಾಗೋಯ್ತು. ಅದನ್ನೇ ನೀ ಎಷ್ಟು ಸಲ ಕುಯ್ಕೊಂಡು ಕುತ್ಕತ್ತೀಯ? ಇನ್ನು ಅವ್ರು ಒಂದು ವಾರದಿಂದ ಈಚೆ ಕಡೆ ಮನೆ ಕತ್ತವ್ರೆ. ಮನೆ ಬಿಟ್ಟು ಹೋಯ್ತಾರೆ ಅಂತ ನಾನು ನೋಡಿದೆ. ಮನೆ ಬಿಟ್ಟು ಹೋಗ್ದಿದ್ದಂಗೆ ಈಚೆ ಕಡೆನೇ ಕುಂತ್ಕೊಂಡಿರ್ತಾರೆ. ಅಂತದ್ರಾಗ ಇವಾಗ ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯೆ ಹೇಳು ನೀನು? ಬುಟ್ಟಾಕು ಹೋಗ್ಲಿ. ಇಷ್ಟಿಷ್ಟಕ್ಕೂ ಇದು ಮಾಡ್ಕೊಂಡು ಕುಂತ್ಕೋಬೇಡ ನೀನು. ಆಗಿದ್ದೆಲ್ಲ ಆಗೋಯ್ತು. ನಾನು ಕೋಳಿ ತಗೊಬಿಟ್ಟು ಬರ್ತೀನಿ, ಇವಳು ಕೋಳಿ ಸಾರು ಮಾಡ್ತಾಳಂತೆ. ತಿನ್ಕೊಳ್ಳೋಣ ಸುಮ್ಕಿರಿ ಎಲ್ಲರೂ. ಎಷ್ಟು ದಿನ ಅಂತ ಹೇಳ್ಬಿಟ್ಟು ಹಿಂಗೆ ಸಾಧಿಸ್ಕೊಂಡಿರೋಣ ಅಜ್ಜಿ? ಒಂದಿನ ಚಂದ 2 ದಿನ ಚಂದ, ಸಾಯ ಗಂಟ ಸಾಧಿಸೋಕ್ಕಾಯ್ತದೆ? ನೀನೇ ಯೋಚನೆ ಮಾಡು. ಬುಟ್ಟಾಕು, ಆಗಿದ್ದೆಲ್ಲ ಆಗೋಯ್ತು. ಲೇ ಬಾರ್ಲಿ, ಹೋಗಿ ಏನು ಬೇಕು ಮಸಾಲೆ ಎಲ್ಲ ಹರ್ಕೊ ಹೋಗ್ಲಿ ಕಮ್ಲಿ. ನೀವು ಕೋಳಿ ತಗೊಬಿಟ್ಟು ಬನ್ನಿ, ನಾನು ಆಳ್ತೀನಿ. ಅಬ್ಬಬ್ಬಬ್ಬಬ್ಬ ಈ ಮನೆಯಾಗ ನನ್ನ ಮಾತು ಕಿಂಚಿತ್ತು ಬೆಲೆ ಇಲ್ಲ. ನನ್ನ ಮಾತಿಗೆ ಒಂದಿಷ್ಟ ಆದ್ರೂ ಏನಾದ್ರೂ ಇದು ಮಾಡ್ತಾರ ಹೇಳು ನನಗೆ? ಹಬ್ಬಬ್ಬಬ್ಬ ನನಗಂತೂ ಹುಸಿನೂ ನೆಮ್ಮದಿ ಇಲ್ಲ ಬಿಡು. ನನಗೆ ನನ್ನ ಪಾಲಿಗೆ ನೆಮ್ಮದಿ ಎಲ್ಲ ಒಂಟೇ ಹೋಯ್ತು ನನ್ನ ಪಾಲಿಗೆ. ಅಮ್ಮ ಈ ಮುದ್ಕಿಗೆ ಬೋಲತಿ ಆಯ್ತು. ಈ ಮುದ್ಕಿಗೆ ಒಂದು ಗ್ರಾಚಾರ ಬಿಡ್ಸಕಂಡ ನಂಗೆ ನೆಮ್ಮದಿಲ್ಲ ನೋಡು. ಈ ಮುದ್ಕಿ ಸವಾಸನೆ ನೀಯ ಬೇಡ ನಮಗೆ. ಏನಾರ ಮಾಡಿ ಮುದ್ಕಿಗೆ ಒಂದು ಗ್ರಾಚಾರ ಬಿಡಿಸು, ಅವಾಗೇ ನೀನು ನನಗಂತೂ ನೆಮ್ಮದಿ ಆಗೋದು. ಅಲ್ಲಿ ಗಂಟ ನನಗಂತೂ ನೆಮ್ಮದಿ ಆಗಕ್ಕಿಲ್ಲ. ಈ ಮುದ್ಕಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡು. ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಮಗಳೇ. ನೀ ಸುಮ್ಕಿರು, ನೀನು ಯೋಚನೆ ಮಾಡಬೇಡ, ನಾನು ಯೋಚನೆ ಮಾಡ್ತಿದ್ದೀನಿ ಎಲ್ಲನೂ.